ನಮಸ್ಕಾರ. ನನ್ನ ಹೆಸರು ಹರೀಶು. ನಾನು ಮುಂಚೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ 4 ಇಯರ್ ಕೆಲಸ ಮಾಡಿದ್ದೀನಿ. ನಾನು SLCನ 2012 and 13 ನಾನು ಕಂಪ್ಲೀಟ್ ಮಾಡಿದ್ದೆ. ನಾನು 4 ಇಯರ್ ಬೇರೆ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾಯಿದ್ದೆ. ಅಲ್ಲಿ 4 ಇಯರ್ ಜಾಬ್ ಏನು ಮಾಡಿದ್ವಿ, ಆಗ ನಮಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಏನಾಗಲಿ ಆನ್ ರೋಲ್ ಆಗಲಿ ಮಾಡ್ತಾ ಇರಲಿಲ್ಲ. ಅಲ್ಲಿ ಕಾಂಟ್ರಾಕ್ಟ್ ಬೇಸಿಕಲಿ ನನ್ನ ಕೆಲಸಕ್ಕೆ ತೊಗೊಂಡಿದ್ರು. ಆ ಕಾಂಟ್ರಾಕ್ಟ್ ಬೇಸಿಕಲಿ ತೊಗೊಂಡ್ರು ನನಗೆ ಕಡಿಮೆ ಸಂಬಳನ ಕೊಡ್ತಾಯಿದ್ರು. ಅದೇ ರೀತಿ ನಾನು ITI ಸ್ಟೂಡೆಂಟ್ನ ಕೂಡ ಅಲ್ಲೇ ಕೆಲಸ ಮಾಡ್ತಿರೋ, ನನ್ನ ಜೊತೆ ITI ಸ್ಟೂಡೆಂಟ್ ಸಹ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ನನಗಿಂತ SLC ಮಾಡಿದ್ಯಾ ನೀನು ಅಂತ ಹೇಳಿ ನನಗೆ ಕಡಿಮೆ ಸಂಬಳ ಕೊಡ್ತಾಯಿದ್ರು. ಆನಂತರ PUC ಮಾಡಿದೆ. ನಾನು PUC 2 ಇಯರ್ ಮಾಡಿ PUCನಲ್ಲೂ ಸಹ ಒಳ್ಳೆಯ ರೆಸ್ಪಾನ್ಸ್ ಏನೂ ಸಿಗಲಿಲ್ಲ. ಅಲ್ಲಿ ಎಜುಕೇಷನ್ ಸರಿ ಇರಲಿಲ್ಲ ನಾನು ಓದಿದ ಕಾಲೇಜಲ್ಲಿ. ಆಗ ITI ಮಾಡಬೇಕು ಅಂತ ಹೇಳಿ ನನ್ನ ಕಂಪ್ನಿಲಿ ಮಾಡ್ತಿದ್ದಾರಲ್ಲ, ಅಲ್ಲಿ ನನಗೆ ಒಂದು ಅಪ್ರೂವಲ್ನ ಕೊಟ್ಟರು, ಅಪಾಯಿಂಟ್ಮೆಂಟ್ ಲೆಟ್ರನ್ನ ಕೊಟ್ಟರು. ನೀನು ಜಾಬ್ನ ಮಾಡು, ITIನ ಮಾಡು, ITIನ ಮಾಡಿದ್ರೆ ನೀನು ಒಂದೊಳ್ಳೆ ಎಂಪ್ಲಾಯ್ ಆಗ್ತೀಯಾ, ಎಂಪ್ಲಾಯ್ ಆಗಿ ಒಂದೊಳ್ಳೆ ಸ್ಯಾಲ್ರಿನೇ ಇಂಕ್ರೂವ್ಮೆಂಟ್ ಆಗುತ್ತೆ, ನಿನಗೆ ಒಂದು ಪೋಸ್ಟ್ ಸಿಗ್ತಾಯಿದೆ. ನೀನೀಗ ITI ಮಾಡಿದರೆ ನಿನಗೆ ಕಂಪ್ನಿಲಿ ಅಪಾಯಿಂಟ್ ಆಗ್ತಾಯಿತ್ತು, ಡೈರೆಕ್ಟ್ ನಿನಗೆ 20,000-25,000 ಸ್ಯಾಲ್ರಿ ಸಿಗ್ತಾಯಿತ್ತು. ಆದರೆ ನೀನು 4 ಇಯರ್ ಇಲ್ಲಿ ಕೆಲಸ ಮಾಡಿದೆ, 4 ಇಯರಲ್ಲಿ ನಿನಗೆ ಬರೀ ಒಂದು 12,000-15,000 ಸ್ಯಾಲ್ರಿ ಸಿಗ್ತಾಯಿದೆ. ಆದ್ದರಿಂದ ನಿನಗೆ ಅಪಾಯಿಂಟ್ಮೆಂಟ್ ಕೊಡೋಕ್ಕಾಗ್ತಾಯಿಲ್ಲ. ನೀನು ITI ಮಾಡ್ಕೊಂಡ್ಬಂದರೆ ನಿಮಗೆ ಒಳ್ಳೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ITI ಆಗಲಿ ಡಿಪ್ಲೊಮಾ ಆಗಲಿ ನೀನು ಮಾಡಿದ್ದಿದ್ರೆ ಇವತ್ತು ನಿನಗೆ ಒಳ್ಳೆ ಜಾಬ್ ಸಿಗ್ತಾಯಿತ್ತು, ಒಳ್ಳೆ ಅಚೀವ್ಮೆಂಟ್ ಇರ್ತಾಯಿತ್ತು. ಅದೇ ರೀತಿ ನೀನು ITI ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಿಡದಿ ಬನ್ನಿಕೊಪ್ಪೆಯಲ್ಲಿರೋ ವಂಡರ್ಲಾ ಹತ್ರ ಇರೋ ಜಾಮಿಉಲ್ಲಾ ITI ಕಾಲೇಜಲ್ಲಿ ಸೇರ್ಕೊಂಡಿದ್ದೀನಿ. ಇಲ್ಲಿ ತುಂಬ ಪರಿಸರ ಆಗಲಿ, ವಾತಾವರಣ ಆಗಲಿ, ಎನ್ವೈರ್ನ್ಮೆಂಟ್ ಆಗಲಿ ಎಲ್ಲನೂ ಚೆನ್ನಾಗಿದೆ. ಇಲ್ಲಿಯಾಗಿ ಲೆಕ್ಚರ್ಗಳು ಸಹ ನಮ್ಮದು ಒಳ್ಳೆಯ ಟ್ರೈನಿಂಗ್ನ ಕೊಡ್ತಾರೆ. ಪ್ರತಿಯೊಂದು ಇಷ್ಟಿಂದ ಹಿಡಿದು ಎಲ್ಲ ಕಂಪ್ನಿಗೆ ಪ್ಲೇಸ್ಮೆಂಟಿಗೆ ಒಂದು ಕಂಪ್ನಿಲಿ ಹೋಗಿ ನೀನು ಯಾವ ರೀತಿ ಸೆಟಲ್ ಆಗಬೇಕು, ಯಾವ ರೀತಿ ವರ್ಕ್ನ ನೀನು ಕಲಿಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಇಲ್ಲಿ ಇಂಚಾಗಿ ಹೇಳ್ಕೊಡ್ತಾರೆ. ಇಲ್ಲೂ ಸಹ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈಗ 2nd ಇಯರ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನನಗೆ 100% ಪ್ಲೇಸ್ಮೆಂಟ್ ಕೊಡ್ತಾಯಿದ್ದಾರೆ. ಅದೇ ರೀತಿ ಬೇರೆ ಕಂಪ್ನಿಯಲ್ಲಿ ಈಗ ಆಲ್ರೆಡಿ ಆಫರ್ ಲೆಟ್ರ್ ಕೊಟ್ಟಿದ್ದಾರೆ, ಆಫರ್ ಲೆಟ್ರನ್ನ ಸಹ ಕೊಟ್ಟಿದ್ದಾರೆ. ಆ ಆಫರ್ ಲೆಟ್ರ್ ಬೇಸ್ ಮೇಲೆ ನಾನು ಬೇರೆ ಕಂಪ್ನಿನ ಜಾಯಿನ್ ಮಾಡಿಕೊಂಡ್ರೆ ಅಲ್ಲಿ ನನಗೆ ಇಲ್ಲಿಂದ PUC ಮಾಡಿದಾಗ ನನಗೆ ಬರೀ 15,000 ಸ್ಯಾಲ್ರಿ ಸಿಗ್ತಾಯಿತ್ತು. ಈಗ ನಾನು ಇಲ್ಲಿಂದ ITI ಮಾಡ್ಕೊಂಡು ಹೋಗ್ತಿರೋದ್ರಿಂದ ನನಗೆ 28,000 ಸ್ಯಾಲ್ರಿ ಸಿಗ್ತಾಯಿದೆ. ಅದು ಇಲ್ಲಿಂದ ನೀವು ಕಂಪ್ಲೀಟ್ ಮಾಡಿದರೆ ನಿಮ್ಮ ಸರ್ಟಿಫಿಕೇಟ್ ತೊಗೊಂಡಿದ್ರೆ ನೀವು ಅಬ್ರಾಡ್ ಆಗಲಿ, ಬೇರೆ ಒಂದು ಕಂಪ್ನಿಗಳಾಗಲಿ ನಿಮಗೆ ಡೈರೆಕ್ಟಾಗಿ ಆಪರ್ಚುನಿಟಿ ಸಿಗುತ್ತೆ. ಈಗ ನೀವು ITI SLC ಆದಮೇಲೆ ನಿಮಗೆ ಎಷ್ಟೊಂದು ದಾರಿಗಳಿರುತ್ತೆ. ಆ ದಾರಿನಲ್ಲಿ ನೀವು ಯಾವ ದಾರಿನ ನೀವು ಆಯ್ಕೆ ಮಾಡ್ಕೋತೀರಾ, ಆ ದಾರಿ ಮೇಲೆ ನಿಮ್ಮದು ಲೈಫು ಡಿಸೈಡ್ ಆಗಿರುತ್ತೆ. ಅದೇ ನೀವು ITI ಆಗಿರಲಿ, ಡಿಪ್ಲೊಮಾ ಆಗಿರಲಿ, ನೀವು ಬೇರೆ ಕಾಲೇಜ್ ಅಂತ ಯಾವುದೇ ಅಂತಲ್ಲ, ನೀವು ಸೇರ್ಕೊಳ್ಳೋದನ್ನ ಕಾಲೇಜ್ನ ಸರಿಯಾಗಿ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಸಹ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿ ಪ್ಲೇಸ್ಮೆಂಟ್ ಸಹ ಸಿಕ್ಕಿದೆ. ಇದೇ ರೀತಿ ನಾವು ನಮ್ಮ ಫ್ರೆಂಡ್ಸ್ಗಳನ್ನಾಗಲಿ ಇಲ್ಲಿ ಸೇರ್ಕೊಳ್ಳೋಕ್ಕೆ ಆಗಲಿ ರೆಫರ್ ಮಾಡಿದ್ದೀವಿ. ಇಲ್ಲಿ ಎಜುಕೇಷನ್ನು ಆಗಿರ್ಬೋದು, ಕಾಲೇಜ್ನ ವಾತಾವರಣ ಆಗಿರ್ಬೋದು, ಇಲ್ಲಿ ಟೂಲ್ಸ್ ಆಗಿರ್ಬೋದು, ಇಕ್ವಿಪ್ಮೆಂಟ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಅವೈಲೇಬಲ್ ಇದೆ. ಬೇರೆ ಕಾಲೇಜ್ಗೆ ಹೋಲಿಸ್ಕೊಂಡ್ರೆ ಈ ಕಾಲೇಜು ಸ್ವಲ್ಪ ಬೆಟರ್ ಇದೆ. ಅದರಿಂದ ಈ ಕಾಲೇಜನ್ನ ಸೇರ್ಕೊಳ್ಳಿ. ಈ ಕಾಲೇಜ್ ಅಂತಲ್ಲ, ನೀವು ಸುತ್ತಮುತ್ತ ಸರೌಂಡಿಂಗ್ ಎಲ್ಲೇ ವಿಚಾರಿಸಿದ್ರು ಸಹ ಈ ಕಾಲೇಜು ನಿಮಗೆ ಒಂದು ಒಳ್ಳೆ ಪ್ಲೇಸ್ಮೆಂಟ ಕೊಡುತ್ತೆ, ಒಳ್ಳೆ ಜಾಬ್ನ ಕೊಡುತ್ತೆ, ಒಳ್ಳೆ ಒಂದು ಟ್ರೈನಿಂಗ್ನ ನಿಮಗೆ ಕಲಿಸ್ಕೊಡುತ್ತೆ.